ಅದೊಂದು ಜನವರಿ ತಿಂಗಳ ಪ್ರಾರಂಭವಾಗಿತ್ತು. ಬಿಸಿಲು ಅಷ್ಟೊಂದು ತೀವ್ರವಾಗಿರದ ಕಾರಣ ನಂದಿನಿ ತನ್ನ ಕೂದಲನ್ನು ಒಣಗಿಸಲು ಟೆರೇಸ್ಗೆ ಹೋಗಿದ್ದಳು. ನಂದಿನಿ ತುಂಬಾ ಹರ್ಷಚಿತ್ತದ ಹುಡುಗಿ. ಆ ದಿನ ನಂದಿನಿಯ ತಾಯಿ ರಾಧಿಕಾ ಹಾಗೂ ತಂದೆ ಮನೋಹರ್ ತಮ್ಮ ಹಿರಿಯ ಮಗಳು ಪೂರ್ಣಿಮಾಳನ್ನು ಕರೆತರಲು ಹೋಗಿದ್ದರು. ಯಾಕಂದ್ರೆ ನಂದಿನಿಯ ಮದುವೆ ಫೆಬ್ರವರಿಯಲ್ಲಿ ನಿಶ್ಚಯವಾಗಿತ್ತು. ನಂದಿನಿಯ ಬಾವಿ ಪತಿ ಮೋಹನ್ ವೃತ್ತಿಯಲ್ಲಿ ವೈದ್ಯನಾಗಿದ್ದನು. ಅವನು ನಂದಿನಿಯನ್ನು ಮೊದಲ ನೋಟದಲ್ಲೇ ಇಷ್ಟಪಟ್ಟಿದ್ದ. ನಂದಿನಿಯ ಅಕ್ಕ ಪೂರ್ಣಿಮಾ ಅಮ್ಮನಿಗೆ ತುಂಬಾ ಪ್ರೀತಿಯ ಮಗಳಾಗಿದ್ದಳು. ಅದಕ್ಕಾಗಿ ಅಮ್ಮ ಅವಳನ್ನು ಕರೆತರಲು ಸ್ವತಃ ಅವಳ ಅತ್ತೆ ಮನೆಗೆ ಹೋಗಿದ್ದಳು. ಪೂರ್ಣಿಮಾಳಿಗೆ 3 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳಿಗೆ 8 ವರ್ಷ, ಇನ್ನೊಂದು ಮಗುವಿಗೆ 5 ವರ್ಷ ಹಾಗೂ ಚಿಕ್ಕವಳಿಗೆ 4 ವರ್ಷ ವಯಸ್ಸಾಗಿತ್ತು. ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಯಿತು. ಎಲ್ಲೋ ಕಳೆದು ಹೋಗಿದ್ದ ನಂದಿನಿ ತನ್ನ ನೆನಪುಗಳಿಂದ ಹೊರಬಂದು ಓಡಿ ಹೋಗಿ ಫೋನ್ ಎತ್ತಿದಳು. ಇನ್ನೊಂದು ಕಡೆಯಿಂದ ಅಪ್ಪನ ಅಳುವಿನ ಧ್ವನಿ ಕೇಳಿಸ್ತಿತ್ತು. ಅಪ್ಪನ ಅಳುವಿನ ಧ್ವನಿ ಕೇಳಿ ನಂದಿನಿ ತುಂಬಾನೇ ಹೆದರಿ ಹೋಗಿದ್ದಳು. ಏನಾಯ್ತಪ್ಪ, ಯಾಕೆ ಅಳ್ತಿದ್ದೀರಿ ಅಂತ ಆತಂಕದಿಂದಲೇ ಕೇಳಿದಾಗ ಅತ್ತ ಕಡೆಯಿಂದ ಅವಳ ಅಪ್ಪ, ಮಗಳೇ ನಂದಿನಿ, ನಿನ್ನ ಅಕ್ಕ ಈಗ ಈ ಲೋಕದಲ್ಲಿಲ್ಲ, ಅವಳು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾಳೆ ಎಂದರು. ಇದನ್ನು ಕೇಳಿದ ತಕ್ಷಣ ನಂದಿನಿ ಧಡಾರನೆ ನೆಲದ ಮೇಲೆ ಕುಳಿತುಕೊಂಡಳು. ಸುತ್ತಲೂ ಸ್ಮಶಾನ ಮೌನ ಆವರಿಸಿತು. ಸಂತೋಷದಿಂದ ತುಂಬಿದ್ದ ಮನೆ ದುಃಖದಲ್ಲಿ ಮುಳುಗಿತು. ಅಕ್ಕನಿಗೆ ಅಂತಿಮ ವಿದಾಯ ಹೇಳಿ ಅಪ್ಪ ಅಮ್ಮ 3 ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದರು. ಪೂರ್ಣಿಮಾಳ ಚಿಕ್ಕ ಮಗಳು ಮಾನಸ ದಿನವಿಡೀ ನಂದಿನಿಯ ಎದೆಯ ಮೇಲೆ ಮಲಗಿ ತಾಯಿಯನ್ನು ಹುಡುಕುತ್ತಿದ್ದಳು. ದೊಡ್ಡ ಮಗಳಾದ ನಿಯತಿ ಹಾಗೂ ಪ್ರಿಯಾ ತುಂಬಾ ಮೌನವಾಗಿದ್ದರು. ಮೋಹನ್ ಸಹ ಆಗಾಗ್ಗೆ ಫೋನ್ ಮಾಡಿ ಮನೆ ಹಾಗೂ ಮಕ್ಕಳ ಬಗ್ಗೆ ವಿಚಾರಿಸುತ್ತಿದ್ದ. ಈ ಎಲ್ಲ ದುಃಖದ ನಡುವೆ ನಂದಿನಿಯ ಮದುವೆಯನ್ನು 1 ವರ್ಷ ಮುಂದೂಡಲಾಯಿತು. ಆದರೆ ಅವರಿಬ್ಬರೂ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಒಂದು ದಿನ ಪೂರ್ಣಿಮಾಳ ಅತ್ತೆ ಅನುಪಮಾ ಇದ್ದಕ್ಕಿದ್ದಂತೆ ಮನೆಗೆ ಬಂದರು. ಅವರು ಮಕ್ಕಳನ್ನು ಅಪ್ಪಿ ತುಂಬಾ ಹೊತ್ತು ಮುದ್ದಾಡಿದರು. ಸ್ವಲ್ಪ ಸಮಯದ ನಂತರ ಅವರು ನಂದಿನಿಯ ಅಮ್ಮ ಹಾಗೂ ಅಪ್ಪನಲ್ಲಿ, ಈ ರೀತಿ ನನ್ನ ಮಗ ಹಾಗೂ ಈ ಮಕ್ಕಳ ದುಃಖಿತ ಮುಖವನ್ನು ನಾನು ತುಂಬಾ ದಿನ ನೋಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಕಾರ್ತಿಕ್ನ 2ನೇ ಮದುವೆಯ ಬಗ್ಗೆ ಯೋಚಿಸ್ತಿದ್ದೇನೆ. ಇದರಿಂದಾಗಿ ಕಾರ್ತಿಕ್ಗೆ ಹೆಂಡತಿ ಹಾಗೂ ಮಕ್ಕಳಿಗೆ ತಾಯಿ ಸಿಕ್ಕಿದ ಹಾಗೆ ಆಗುತ್ತದೆ ಎಂದರು. ಅಪ್ಪ ಅಮ್ಮ ಇಬ್ರು ಮೌನವಾಗಿ ಅವರನ್ನೇ ನೋಡುತ್ತಿದ್ದರು. ಅಕ್ಕ ತೀರಿಕೊಂಡು ಇನ್ನೂ 3 ತಿಂಗಳು ಕೂಡ ಆಗಿರಲಿಲ್ಲ. ಆಗ್ಲೇ ಇವರು ತಮ್ಮ ಮಗನಿಗೆ 2ನೇ ಮದುವೆ ಮಾಡಿಸಲು ಬಯಸ್ತಿದ್ದಾರೆ ಅಂತ ಈ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡ ನಂದಿನಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅವಳು ತಕ್ಷಣವೇ, ಏನ್ ನಿಮ್ಮ ಮಾತಿನ ಅರ್ಥ ಆಂಟಿ? ನೀವು ಮಕ್ಕಳಿಗೆ ಮಲತಾಯಿ ತರುವ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಕೇಳಿದಳು. ಆಗ ಅವರು, ನೋಡು ನಂದಿನಿ, ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ. ನಾವು ದೊಡ್ಡವರು ಮಾತನಾಡಲು ಬಿಡು. ಮಕ್ಕಳಿಗೆ ತಾಯಿ ಅವಶ್ಯಕತೆ ಇದೆ. ಅದು ಸ್ವಂತ ತಾಯಿಯಾಗಿರಲಿ ಅಥವಾ ಮಲತಾಯಿಯಾಗಿರಲಿ, ತಾಯಿ ತಾಯಿನೇ ಎಂದರು. ನಂದಿನಿ ಕೋಪದಿಂದ ಎದ್ದು ಅವರ ಕೈಯಲ್ಲಿದ್ದ ಚಿಕ್ಕ ಮಗುವನ್ನು ತನ್ನ ಎದೆಗೆ ಅಪ್ಪಿಕೊಂಡು ಟೆರೇಸ್ಗೆ ಹೋಗಿ ಆಕಾಶದಿಂದ ಮನೆಗೆ ಮರಳುತ್ತಿದ್ದ ಪಕ್ಷಿಗಳನ್ನು ನೋಡಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಅನುಪಮಾರವರು ಆ 3 ಮಕ್ಕಳನ್ನು ಬಲವಂತವಾಗಿ ಕರೆದುಕೊಂಡು ತನ್ನ ಮನೆಗೆ ಹೋದರು. ಹೀಗೆ ಅನುಪಮಾರವರು ಕಾರ್ತಿಕ್ ಮದುವೆ ಮಾಡಿಸಲು ಸಂಪೂರ್ಣವಾಗಿ ನಿರ್ಧರಿಸಿಯೇ ಬಿಟ್ಟಿದ್ದರು. 2 ದಿನಗಳ ನಂತರ ಮಕ್ಕಳು ಫೋನ್ ಮಾಡಿ, ಚಿಕ್ಕಿ, ಇಲ್ಲಿ ದೊಡ್ಡಮ್ಮ ನಮಗೆ ಊಟ ಕೊಡೋದಿಲ್ಲ. ಅವರು ನಮ್ಮಿಂದ ತುಂಬಾ ಕೆಲಸ ಮಾಡಿಸ್ತಿದ್ದಾರೆ. ಅಲ್ಲದೆ ಈ ದೊಡ್ಡಮ್ಮ ತಮ್ಮ ಮಗಳ ಎಲ್ಲಾ ಕೆಲಸಗಳನ್ನು ಸಹ ನನ್ನಿಂದಲೇ ಮಾಡಿಸ್ತಾರೆ ಎಂದು ನಿಯತಿ ಅಳುತ್ತಾ ಎಲ್ಲವನ್ನೂ ಹೇಳಿದಳು. ಆಗ ಹಿಂದಿನಿಂದ ಫೋನ್ನಲ್ಲಿ ಚಿಕ್ಕವಳ ಅಳುವ ಧ್ವನಿಯೊಂದಿಗೆ ಫೋನ್ ಕಟ್ಟಾಯಿತು. ನಂದಿನಿ ಮಕ್ಕಳ ಅಳುವ ಧ್ವನಿಯನ್ನು ಕೇಳಿ ಆ ಸಮಯ ತುಂಬಾ ಅಸಮಾಧಾನಗೊಂಡಿದ್ದಳು ಹಾಗೂ ತನ್ನ ಭಾವನೊಂದಿಗೆ ಫೋನ್ನಲ್ಲಿ ಮಾತನಾಡಲು ಇಚ್ಛಿಸದ ಅವಳು ತುಂಬಾ ಕಷ್ಟಪಟ್ಟು ಕೂಡಲೇ ತನ್ನ ಭಾವ ಕಾರ್ತಿಕ್ಗೆ ಕಾಲ್ ಮಾಡಿ ಅವನಲ್ಲಿ ತುಂಬಾ ಕಠೋರವಾಗಿ ಮಾತನಾಡುತ್ತಲೇ ಅಳಲು ಪ್ರಾರಂಭಿಸಿದಳು. ಹಾಗೂ ಮರುದಿನ ಬೆಳಗ್ಗೆ ಬೇಗ ಎದ್ದು ನಂದಿನಿ ಎಲ್ಲಿಗೋ ಹೋಗಲು ಹೊರಟು ನಿಂತಳು. ತಕ್ಷಣವೇ ಅವಳ ಅಮ್ಮ, ಮಗಳೇ, ಎಲ್ಲಿಗಾದ್ರೂ ಹೋಗ್ತಿದ್ಯಾ ಅಂತ ಕೇಳಿದಾಗ, ಹೌದು ಅಮ್ಮ, ಮಕ್ಕಳನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ಅಂತ ನಂದಿನಿ ಅಮ್ಮನ ಕಡೆ ನೋಡದೆ ಹೇಳಿದಳು. ಹಾಗಾದ್ರೆ ನಂದಿನಿ, ನೀನೊಬ್ಳೆ ಹೋಗ್ಬೇಡ, ಚಿಕ್ಕವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂಬ ಸಲಹೆಯನ್ನು ಅವರು ನೀಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಗೇಟ್ ತೆರೆಯುವ ಶಬ್ದ ಕೇಳಿಸಿತು. ಅವಳ ಅಕ್ಕನ ಅತ್ತೆ ಅನುಪಮಾರವರು ವೇಗವಾಗಿ ಕೋಪದಿಂದ ಒಳಗೆ ಬರುತ್ತಾ, ನಂದಿನಿ, ನೀನು ನನ್ನ ಮಗನಿಗೆ ಏನು ಹೇಳಿದ್ದೀಯಂತ ಅವನು ಮದುವೆ ಆಗಲು ನಿರಾಕರಿಸುತ್ತಿದ್ದಾನೆ ಎಂದು ಗುಡುಗಿದರು. ಆದರೆ ನಂದಿನಿ ಯಾವುದಕ್ಕೂ ಹೆದರದೆ, ನೋಡಿ ಆಂಟಿ, ನಾನು ಅಂಥದ್ದೇನು ಹೇಳಲಿಲ್ಲ. ಹಾಗೆ ನಿಮ್ಮ ಮಗ ಮದುವೆಗೆ ಯಾಕೆ ನಿರಾಕರಿಸ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀವು ನನ್ನ ಅಕ್ಕನ ಮಕ್ಕಳಿಗೆ ಮಲತಾಯಿಯನ್ನು ತರಲು ಯಾಕೆ ತುದಿಗಾಲಲ್ಲಿ ನಿಂತಿದ್ದೀರಿ ಅಂತ ಮಾತ್ರ ಕೇಳಿದ್ದು ಹೌದು ಎಂದಳು. ಅವಳ ಆ ಮಾತನ್ನು ಕೇಳುತ್ತಿದ್ದಂತೆಯೇ ಕೆಂಡಾಮಂಡಲವಾದ ಅನುಪಮಾರವರು, ಹಾಗಾದ್ರೆ ನೀನು ದೊಡ್ಡವರಿಗೇನೆ ಸಲಹೆ ನೀಡುವಷ್ಟು ಬುದ್ಧಿವಂತಳಾಗಿ ಬೆಳೆದಿದ್ದಿ.
ನಿನಗೆ ಅಷ್ಟೊಂದು ಕಾಳಜಿ ಚಿಂತೆ ಇದ್ರೆ ನೀನೇ ಯಾಕೆ ಕಾರ್ತಿಕ್ನನ್ನು ಮದುವೆಯಾಗಿ ಆ ಮಕ್ಕಳಿಗೆ ನಿಜವಾದ ತಾಯಿ ಆಗಬಾರ್ದು ಎಂದು ಕಹಿಯಾಗಿಯೇ ಪ್ರಶ್ನಿಸಿದರು. ನಂದಿನಿ ಹಾಗೂ ಅವಳ ಅಮ್ಮ ಅವರ ಮಾತುಗಳಿಗೆ ಬೆರಗಾಗಿ ಹೋಗಿದ್ದರು. ಹೀಗೆ ಅವರು ಹೋದ ನಂತರ ನಂದಿನಿ ಅಂಗಳದಲ್ಲಿ ಕುಳಿತುಕೊಂಡು ಅಕ್ಕನ ಅತ್ತೆ ಏನು ಹೇಳಿ ಹೋದ್ರು ಎಂದು ಯೋಚಿಸುತ್ತಿದ್ದಳು. ನನ್ನ ನಿಶ್ಚಿತಾರ್ಥ ಮೋಹನ್ ಜೊತೆ ಆಗಿದೆ ಎಂದು ಅವರಿಗೆ ತಿಳಿದಿದ್ರೂ ಸಹ ಅವರು ಹೇಗೆ ಹೇಳಿ ಹೋದ್ರು ಅಂತ ಮರುಗಿದ್ದಳು. ಕೆಲವು ದಿನಗಳು ಹೀಗೆ ಕಳೆದವು. ಒಂದು ದಿನ ನಂದಿನಿ ಅಪ್ಪನಿಗೆ ಚಹಾ ಕೊಡಲು ಹೋದಾಗ, ಅಮ್ಮ ಅಪ್ಪನಲ್ಲಿ ಅನುಪಮರವರು ಅವತ್ತು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಚಿಕ್ಕಮ್ಮ ಅಮ್ಮ ಆಗಲು ಸಾಧ್ಯವಿಲ್ವಾ ಅಂತ ಕೇಳಿದಾಗ ಅವರ ಮಾತು ಕೇಳಿ ಅಪ್ಪ ತುಂಬಾ ಕೋಪಗೊಂಡಿದ್ದರು. ಅವರು ಅಮ್ಮನಲ್ಲಿ, ಇಲ್ಲ, ಖಂಡಿತ ಇಲ್ಲ, ನಾನೊಬ್ಬ ಮಗಳಿಗಾಗಿ ಇನ್ನೊಬ್ಬ ಮಗಳನ್ನು ಬಲಿ ಕೊಡಲು ಸಾಧ್ಯವಿಲ್ಲ. ನೀನು ಈ ವಿಷಯವಾಗಿ ಇನ್ನೊಮ್ಮೆ ನನ್ನಲ್ಲಿ ಮಾತನಾಡಬಾರ್ದು ಎಂಬ ಎಚ್ಚರಿಕೆಯನ್ನು ನೀಡಿದ್ದರು. ಅವರ ಮಾತು ಕೇಳಿ ನಂದಿನಿಗೆ ಸಂತೋಷವಾಗಿತ್ತು. ಅವಳು ತನ್ನ ಅಪ್ಪನಿಗೆ ಚಹಾವನ್ನು ನೀಡಿ ಅಲ್ಲಿಂದ ಹಿಂತಿರುಗಿದಳು. ಮರುದಿನ ಬೆಳಗ್ಗೆಯಿಂದ ನಂದಿನಿ ಸಂತೋಷವಾಗಿದ್ದಳು. ಯಾಕಂದ್ರೆ ಇಂದು ಅವಳ ಅಪ್ಪ ಮೋಹನ್ ಅವರ ಮನೆಗೆ ಮದುವೆಯ ದಿನಾಂಕವನ್ನು ಗೊತ್ತುಪಡಿಸಲೆಂದು ಹೊರಟಿದ್ದರು. ಅಮ್ಮ ಸಹ ಅವರೊಂದಿಗೆ ಹೋಗಲು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದರು. ಆಗ ಹೊರಗಿನಿಂದ ಬಾಗಿಲು ತೆರೆದು ಕಾರ್ತಿಕ್ ತನ್ನ 3 ಮಕ್ಕಳೊಂದಿಗೆ ಅಲ್ಲಿಗೆ ಬಂದಿದ್ದ. ಅವರನ್ನು ನೋಡಿದ ನಂದಿನಿಯ ಅಪ್ಪ, ಅಳಿಮಯ್ಯ, ನೀವಿಲ್ಲಿ ಹೇಗೆ ಎಂದು ಕೇಳಿದರು. ನಂದಿನಿ ಒಳಗಿನಿಂದ ಓಡಿ ಬಂದು ನೋಡಿದಾಗ ಬಾವ 3 ಮಕ್ಕಳೊಂದಿಗೆ ನಿಂತಿದ್ದರು. ಚಿಕ್ಕವಳು ನಂದಿನಿ ಬಳಿ ಹೋಗುತ್ತೇನೆ ಎಂದು ಅಳಲು ಪ್ರಾರಂಭಿಸಿದಳು. ನಿಯತಿ ಹಾಗೂ ಪ್ರಿಯಾ ಈಗಾಗಲೇ ನಂದಿನಿಗೆ ಅಂಟಿಕೊಂಡಿದ್ದರು. ಸ್ವಲ್ಪ ಹೊತ್ತಿನ ನಂತರ ಪ್ರಿಯಾ ಚಿಕ್ಕವಳನ್ನು ತನ್ನ ಅಪ್ಪನ ಮಡಿಲಿನಿಂದ ತೆಗೆದುಕೊಂಡು ಹೋಗಿ ನಂದಿನಿಯ ಕೈಗೆ ಕೊಟ್ಟಳು. ಆ ಚಿಕ್ಕ ಮಗುವನ್ನು ನಂದಿನಿ ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಿದ್ದಂತೆ ಅವಳೊಳಗಿದ್ದ ಮಾತೃತ್ವದ ವಾತ್ಸಲ್ಯ ಉಕ್ಕಿ ಹೊರಬರ್ತಿತ್ತು. ಆನಂತರ ಅವಳು ನಿಯತಿ ಹಾಗೂ ಪ್ರಿಯಾಳನ್ನು ಸಹ ಗಟ್ಟಿಯಾಗಿ ಅಪ್ಪಿಕೊಂಡಳು. ಮಾತೃತ್ವದ ಈ ಅನುಭವವು ನಂದಿನಿಯನ್ನು ಇಂದು ಸಂಪೂರ್ಣವಾಗಿ ಬದಲಾಯಿಸಿತು. ಅವಳು ಮಕ್ಕಳನ್ನು ತನ್ನೊಡನೆ ಕೂರಿಸಿಕೊಂಡು ಅಕ್ಕನ ನೆನಪುಗಳಲ್ಲಿ ಕಳೆದು ಹೋದಳು. ನಂದಿನಿಯ ಅಕ್ಕ ಸಹ ಇದೇ ರೀತಿ ಇದ್ದಳು. ಅವಳು ಎಲ್ಲರಿಗೂ ಅಕ್ಕ ಕಡಿಮೆ, ಚಿಕ್ಕಮ್ಮ ಹೆಚ್ಚು ಆಗಿದ್ದಳು. ಎಲ್ಲ ಅಣ್ಣ ತಮ್ಮಂದಿರಿಗೆ ಪೂರ್ಣಿಮಾ ತಾಯಿಯ ಸ್ಥಾನವನ್ನು ತುಂಬಿದ್ದಳು. ಅಂತೆ ಅಕ್ಕನ ಭರವಸೆಯಲ್ಲಿ ಅಮ್ಮ ತನ್ನ ಮಕ್ಕಳೆಲ್ಲರನ್ನು ಮನೆಯಲ್ಲಿಯೇ ಬಿಟ್ಟು ತವರು ಮನೆ ಹಾಗೂ ಅತ್ತೆ ಮನೆ ಅಂತ 2 ಕಡೆ ಸುತ್ತಾಡುತ್ತಿದ್ದಳು. ಪೂರ್ಣಿಮಾ ಅಕ್ಕ ತುಂಬಾ ಸುಂದರ ಹಾಗೂ ಗುಣವಂತೆ ಆಗಿದ್ದರು. ಎಲ್ಲರ ಪ್ರಾಣ ಅವಳಲ್ಲಿತ್ತು. ಮೊದಲ ನೋಟದಲ್ಲೇ ಬಾವ ಕಾರ್ತಿಕ್ನ ಮನಸ್ಸನ್ನು ಸೂರೆಗೊಂಡ ಅಕ್ಕ ಮದುವೆಯಾಗಿ ಹೋದಾಗ ಅಪ್ಪ ಅಮ್ಮ 2 ದಿನ ಏನನ್ನೂ ತಿಂದಿರಲಿಲ್ಲ ಎಂಬುದು ನಂದಿನಿಗೆ ನೆನಪಾಯಿತು. ತವರು ಮನೆಯಲ್ಲಿ ಸಿಕ್ಕ ಪ್ರೀತಿಯೇ ಅವರಿಗೆ ಅತ್ತೆ ಮನೆಯಲ್ಲಿ ಸಹ ಸಿಕ್ಕಿತ್ತು. ಆದರೆ ಇಂದು ಅದೇ ಅಕ್ಕನ ಮಕ್ಕಳು ಅನಾಥರಂತೆ ಆ ಮನೆ ಈ ಮನೆ ಅಂತ ತೂಗಾಡುತ್ತಿದ್ದರು. ಈ ರೀತಿ ಸ್ವಲ್ಪ ಹೊತ್ತಿನ ಬಳಿಕ ವಾಸ್ತವಕ್ಕೆ ಮರಳಿದ ನಂದಿನಿ ಆ 3 ಮಕ್ಕಳ ಕಡೆಗೆ ನೋಟ ಬೀರಿದಾಗ ಅವರು ಮಲಗಿದ್ದರು. ನಿಯತಿಯ ಕೆನ್ನೆಯ ಮೇಲೆ ಕಣ್ಣೀರಿನ ಹನಿ ಇನ್ನೂ ಹೊಳೆಯುತ್ತಿತ್ತು. ಅನಂತರ ನಂದಿನಿ ಕೋಣೆಯಿಂದ ಹೊರಗೆ ಬಂದಾಗ ಅಮ್ಮ ಅಪ್ಪ ಹಾಗೂ ಬಾವ ಮೌನವಾಗಿ ಕುಳಿತಿದ್ದರು. ನಂದಿನಿ ಸಹ ಮೌನವಾಗಿ ಅಲ್ಲೇ ಹೋಗಿ ಕುಳಿತಳು. ಯಾರ ಬಳಿಯೂ ಹೇಳಲು ಏನೂ ಇರಲಿಲ್ಲ. ರಾತ್ರಿ ಊಟದ ಸಮಯದಲ್ಲಿಯೂ ಮೌನ ಆವರಿಸಿತ್ತು. ನಂದಿನಿಯ 2 ಸಹೋದರರು ಸಹ ಮೌನವಾಗಿದ್ದರು. ನಂದಿನಿ ಮಕ್ಕಳೊಂದಿಗೆ ಮಲಗಲು ಹೋದಾಗ 5 ವರ್ಷದ ಪ್ರಿಯಾ, ಚಿಕ್ಕಿ, ನಾವಿನ್ನು ಅಲ್ಲಿಗೆ ಹೋಗೋದಿಲ್ಲ, ನಾವು ನಿಮ್ಮೊಂದಿಗೇನೆ ಇರುತ್ತೇವೆ. ಅಲ್ಲಿ ಹೋದರೆ ದೊಡ್ಡಮ್ಮ ತುಂಬ ಹೊಡೆಯುತ್ತಾರೆ ಹಾಗೂ ನಮಗೆ ಸರಿಯಾಗಿ ಊಟವನ್ನು ನೀಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಎಲ್ಲ ಕೆಲಸವನ್ನು ನಮ್ಮಿಂದಲೇ ಮಾಡಿಸ್ತಾರೆ ಎನ್ನುತ್ತಿದ್ದಳು. ಆಗ ನಂದಿನಿ ಪ್ರಿಯಾಳೊಂದಿಗೆ, ಚಿಕ್ಕವಳನ್ನು ಯಾರು ನೋಡಿಕೊಳ್ತಾರೆ ಅಂತ ಕೇಳಿದಳು. ಆಗ ಪ್ರಿಯಾ ತಕ್ಷಣವೇ, ಅದೆಲ್ಲವನ್ನು ನಿಯತಿ ಅಕ್ಕ ನೋಡಿಕೊಳ್ಳುತ್ತಾಳೆ ಎಂದಾಗ ನಿಯತಿ ಪೂರ್ಣಿಮಾ ಅಕ್ಕನಂತೆ ಆ ದೊಡ್ಡ ಕಣ್ಣುಗಳನ್ನು ಕೆಳಗೆ ಇಳಿಸಿ ಕುಳಿತಿದ್ದಳು. ಒಂದು 8 ವರ್ಷದ ತಾಯಿಯನ್ನು ನೋಡಿ ನಂದಿನಿಯ ಕಣ್ಣುಗಳು ತುಂಬಿ ಬಂದವು. ನಿಯತಿಯ ಪುಟ್ಟ ಪುಟ್ಟ ಕೈಗಳನ್ನು ನಂದಿನಿ ತನ್ನ ಕೈಯಲ್ಲಿ ಹಿಡಿದಾಗ ನಿಯತಿಯ ತಾಳ್ಮೆ ಒಡೆದು ಹೋಯಿತು. ಅವಳು ಅಳಲು ಪ್ರಾರಂಭಿಸಿದಳು. ಅವಳ ಅಳುವ ಧ್ವನಿ ಕೇಳಿ ಎಲ್ಲರೂ ಅಲ್ಲಿಗೆ ಓಡಿ ಬಂದಿದ್ದರು. ಹಾಗೂ ಆ ಕ್ಷಣ ನಿಯತಿ ಹೇಳಿದ ಆ ಒಂದು ಮಾತು ನಂದಿನಿಯನ್ನು ಕಲ್ಲಾಗುವಂತೆ ಮಾಡಿತ್ತು. ಅದೇನೆಂದರೆ ನಿಯತಿ ನಂದಿನಿಯನ್ನು ಅಪ್ಪಿಕೊಂಡು, ಚಿಕ್ಕಿ, ನೀನು ನಮ್ಮ ತಾಯಿಯಾಗು, ಇನ್ನು ನೀನಿಲ್ಲದೆ ನಾವಲ್ಲಿಗೆ ಹೋಗೋದಿಲ್ಲ. ಅಪ್ಪ ದಯವಿಟ್ಟು ನನ್ನ ಚಿಕ್ಕಿಯನ್ನೇ ನನ್ನ ತಾಯಿಯನ್ನಾಗಿ ಮಾಡಿ ಅಂತ ಹೇಳಿದಾಗ ನಂದಿನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಅನಿಸಿತು. ಆಗ ಕಾರ್ತಿಕ್ ಪರಿಸ್ಥಿತಿಯನ್ನು ನಿಭಾಯಿಸಿ, ಮಗಳೇ, ಚಿಕ್ಕಿ ಕೂಡ ತಾಯಿಯೇ, ನೀನು ಇವರನ್ನೇ ತಾಯಿ ಅಂತ ಭಾವಿಸು, ಪರವಾಗಿಲ್ಲ, ಈಗ ಬೇಗ ಮಲಗು ಎಂದರು. ಅನಂತರ ಎಲ್ಲರೂ ಮಲಗಿದರು. ಆದರೆ ನಂದಿನಿಯ ಕಣ್ಣುಗಳಿಂದ ನಿದ್ರೆ ಮಾಯವಾಗಿತ್ತು. ಮೋಹನ್ ಜೊತೆ ಕಳೆದ ಪ್ರತಿ ಕ್ಷಣವೂ ಅವಳ ಕಣ್ಣುಗಳ ಮುಂದೆ ಸುಳಿದಾಡುತ್ತಿತ್ತು. ಒಂದು ಕಡೆ ಮೋಹನ್, ಇನ್ನೊಂದು ಕಡೆ ಈ 8 ವರ್ಷದ ಮಗಳು.
ಕಳೆದ 3-4 ತಿಂಗಳಿಂದ ತಾಯಿಯಾಗಿ ಬದುಕುತ್ತಿದ್ದ ಆ ಪುಟ್ಟ ಕಂದಮ್ಮ ಅವಳೆದುರು ಇಂದು ನಂದಿನಿ ತುಂಬ ಚಿಕ್ಕವಳಾಗಿ ಬಿಟ್ಟಿದ್ದಳು. ಬೆಳಗ್ಗೆ ನಂದಿನಿಯ ನಿದ್ರೆ ನಿಯತಿಯ ಧ್ವನಿಯಿಂದ ಮುರಿದು ಹೋಗಿತ್ತು. ಚಿಕ್ಕಿಮ್ಮ, ಚಹಾ ಎಂದಾಗ ನಂದಿನಿ ನಗುತ್ತಾ ಆ ಪುಟ್ಟಮ್ಮನ ಕೈಯಿಂದ ಚಹಾ ತೆಗೆದುಕೊಂಡಳು. ಹಾಗೂ ಚಹಾ ಕುಡಿದು ಹೊರಗೆ ವರಾಂಡಕ್ಕೆ ಬಂದಾಗ ಅಲ್ಲಿ ಕಾರ್ತಿಕ್ ಅಪ್ಪನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿದಳು. ಅಮ್ಮ ಒಳಗೆ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದರು. ಅದರಿಂದಾಗಿ ಇಡೀ ಮನೆಯಲ್ಲಿ ಒಳ್ಳೆಯ ವಾಸನೆ ಹರಡುತ್ತಿತ್ತು. ಪ್ರಿಯಾ ಚಿಕ್ಕವಳೊಂದಿಗೆ ಆಟವಾಡುತ್ತಿದ್ದಳು. ಆಗ ನಂದಿನಿಯ ಅಪ್ಪ ನಂದಿನಿಯನ್ನು ಕರೆದು, ಬಾ ಮಗಳೇ, ನಮ್ಮೊಂದಿಗೆ ಕುಳಿತುಕೋ ಎಂದಾಗ ನಂದಿನಿ ಅವರ ಹತ್ತಿರವೇ ಕುಳಿತುಕೊಂಡಳು. ಅಷ್ಟರಲ್ಲಿ ಕಾರ್ತಿಕ್, ನಂದಿನಿ, ನೀನು ನನ್ನ ಅಮ್ಮನ ಮಾತುಗಳಿಗೆ ಹೆಚ್ಚು ಗಮನ ಕೊಡಬೇಡ, ನಾವೆಲ್ಲರೂ ನಿನ್ನೊಂದಿಗಿದ್ದೇವೆ ಅಂತ ಹೇಳಿದಾಗ ನಂದಿನಿ ಕಾರ್ತಿಕ್ನನ್ನೇ ನೋಡತೊಡಗಿದಳು. ಯಾಕಂದ್ರೆ ಪೂರ್ಣಿಮಾ ಅಕ್ಕ ತಾನು ತುಂಬಾ ಅದೃಷ್ಟವಂತೆ, ಕಾರ್ತಿಕ್ನಂತ ಸುಸಂಸ್ಕೃತ ವ್ಯಕ್ತಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಯಾವಾಗ್ಲೂ ಹೇಳ್ತಿರೋದು ಅವಳಿಗೆ ನೆನಪಾಗಿತ್ತು. ನಂತರ ಅವಳು ಏನೂ ಹೇಳದೆ ಅಲ್ಲಿಂದ ಎದ್ದು ಸ್ನಾನಕ್ಕೆ ಹೋದಳು. ಸಂಜೆ ಮೋಹನ್ ಫೋನ್ ಮಾಡಿದ್ದರೂ ನಂದಿನಿ ಅದನ್ನು ರಿಸೀವ್ ಮಾಡಿರಲಿಲ್ಲ. ಹೊರಗೆ ಏನೋ ವಾಗ್ವಾದದ ಶಬ್ದ ಕೇಳಿ ನಂದಿನಿ ಮಲಗಿದ್ದಲ್ಲಿಂದ ಎದ್ದು ಹೊರಗೆ ಹೋಗಲು ಮುಂದಾದಳು. ಆದರೆ ತನ್ನ ಹೆಸರನ್ನು ಕೇಳುತ್ತಿದ್ದಂತೆಯೇ ಕೋಣೆಯ ಬಾಗಿಲಲ್ಲೇ ನಿಂತು ಬಿಟ್ಟಳು. ಅಕ್ಕನ ಅತ್ತೆ ಹಾಗೂ ಮಾವ ಇಬ್ಬರು ಅಪ್ಪನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದರು. ಹಾಗೂ ಆಶ್ಚರ್ಯದ ಸಂಗತಿ ಅಂದ್ರೆ ತನ್ನ ಅಮ್ಮ ಸಹ ಅವರಿಗೆ ಬೆಂಬಲ ನೀಡುತ್ತಿದ್ದಳು. ಆದರೆ ಕಾರ್ತಿಕ್ ಅಲ್ಲೆಲ್ಲೂ ಕಾಣಿಸ್ತಿರ್ಲಿಲ್ಲ. ನಂದಿನಿ ಹಿಂದಿರುಗಿ ತನ್ನ ಕೋಣೆಗೆ ಬಂದಳು. ಆಗ ನಿಯತಿ ಬಂದು, ನಮ್ಗೆ ಯಾವ ತಾಯಿನೂ ಬೇಡ ಚಿಕ್ಕಿ ಎಂದು ಅವಳ ಬಳಿ ಹೇಳಿದಾಗ ಅವಳು ಮಗುವನ್ನು ತನ್ನ ಮಗುವೆಂಬಂತೆ ಮಡಿಲಲ್ಲಿಟ್ಟುಕೊಂಡು ಕುಳಿತಳು. ಆ ಕ್ಷಣ ಅವಳೇ ಒಂದು ತಾಯಿಯಂತೆ ಕಾಣುತ್ತಿದ್ದಳು. ಹಾಗೂ ಅವಳು ಪ್ರೀತಿಯಿಂದ ಆ ಮಗುವಿನ ತಲೆಯನ್ನು ನೇವರಿಸಿದಳು. ಆದರೆ ಇಬ್ಬರು ಮೌನವಾಗಿದ್ದರು. ಸಂಜೆ ಕಾರ್ತಿಕ್ ಬಂದಾಗ ನಿಯತಿ ಅದೇ ವಿಷಯವನ್ನು ಕಾರ್ತಿಕ್ಗೆ ಹೇಳಿ, ಅಪ್ಪ, ನಾವಿಲ್ಲಿ ಎಲ್ಲೂ ಇರುವುದು ಬೇಡ, ನಾವು ನಮ್ಮ ಮನೆ ಪುಣೆಗೆ ಹಿಂತಿರುಗುವ ಎಂದಳು. ಆಗ ಕಾರ್ತಿಕ್ ನಂದಿನಿಯ ಕಡೆಗೆ ಪ್ರಶ್ನಾರ್ಥಕ ನೋಟವನ್ನು ಬೀರಿದ. ಸ್ವಲ್ಪ ಹೊತ್ತಿನ ನಂತರ ನಿಯತಿ ಅಲ್ಲಿಂದ ಹೋದ ಮೇಲೆ ನಂದಿನಿ ಹೊರಗೆ ಬಂದು ಕಾರ್ತಿಕ್ಗೆ ಎಲ್ಲ ವಿಷಯವನ್ನು ವಿವರಿಸಿದಳು. ಆಗ ಕೋಪಗೊಂಡ ಕಾರ್ತಿಕ್, ಈ ಅಮ್ಮ ನನ್ನ ಹಿಂದೆ ಈ ರೀತಿ ಯಾಕೆ ಬಿದ್ದಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಇನ್ನೂ ಯಾವ ಮದುವೆಯೂ ಬೇಡ, ನನಗೆ ಅದರಲ್ಲಿ ಆಸಕ್ತಿನೂ ಇಲ್ಲ, ನನ್ನ ಮಕ್ಕಳನ್ನು ನೋಡಿಕೊಳ್ಳಲು ನಾನು ಒಬ್ಬನೇ ಸಾಕು ಅಂತವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಎಂದ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಈಗ ನಂದಿನಿ ಹಾಗೂ ಕಾರ್ತಿಕ್ ನಡುವೆ ಸ್ನೇಹ ಸಂಬಂಧವೆಂಬ ಬಾಂಧವ್ಯ ಹುಟ್ಟಿಕೊಂಡಿತು. ಕಾರ್ತಿಕ್ ಕೂಡ ಎಲ್ಲವನ್ನೂ ಮರೆತು ತುಂಬ ಸಂತೋಷವಾಗಿರಲು ಪ್ರಾರಂಭಿಸಿದ. ಹಾಗೆ ಸ್ವಲ್ಪ ದಿನಗಳ ನಂತರ ಕಾರ್ತಿಕ್ ಪುಣೆಗೆ ಮರಳಿದಾಗ ನಿಯತಿ ಕೂಡ ಹೋಗಲು ಹಠ ಹಿಡಿದಳು. ಆಗ ಕಾರ್ತಿಕ್, ಮಗಳೇ, ನಿಮ್ಮ ಚಿಕ್ಕಿಯ ಮದುವೆ ಹತ್ತಿರದಲ್ಲೇ ಇದೆ, ನೀನು ಹೋದ್ರೆ ಇಲ್ಲೇ ಕೆಲಸಗಳನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಕೇಳಿದ. ಆ ಮಾತು ಕೇಳಿ ನಿಯತಿಗೆ ತುಂಬ ಸಂತೋಷವಾಗಿತ್ತು. ಅವಳು ಹಠ ಮಾಡದೆ ಒಪ್ಪಿಕೊಂಡಳು. ಹಾಗೂ ಕಾರ್ತಿಕ್ ನೆಮ್ಮದಿಯಿಂದ ಹಿಂತಿರುಗಿದನು. ನಂದಿನಿಯ ಸಂಪೂರ್ಣ ಸಮಯ ಮಕ್ಕಳೊಂದಿಗೆ ಕಳೆಯಿತು. ನಿಧಾನವಾಗಿ ಅವಳು ಸಂಪೂರ್ಣವಾಗಿ ಅವರ ತಾಯಿಯಾದಳು. ಅವರ ಪ್ರತಿಯೊಂದು ಕೆಲಸವನ್ನು ಅವಳು ಸ್ವತಃ ಮಾಡುತ್ತಿದ್ದಳು. ಮೋಹನ್ ಜೊತೆ ಮಾತನಾಡಿ ಹಲವು ದಿನಗಳು ಕಳೆದಿತ್ತು. ನಂದಿನಿ ತನ್ನದೇ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಳು. ಅಂದು ದೀಪಾವಳಿಯ ದಿನವಾಗಿತ್ತು. ಮಕ್ಕಳು ಸಹ ಇಲ್ಲೇ ಇದ್ದರು. ಬೆಳಗಿನಿಂದಲೂ ಚಿಕ್ಕವಳನ್ನು ಅಪ್ಪಿಕೊಂಡು ನಂದಿನಿ ಮನೆಯ ಕೆಲಸಗಳಲ್ಲಿ ನಿರತಳಾಗಿದ್ದಳು. ಇವತ್ತು ಚಿಕ್ಕವಳು ಅವಳನ್ನು ಬಿಡುವ ಮಾತನ್ನೇ ಎತ್ತುತ್ತಿರಲಿಲ್ಲ. ಆಗ ಕಾರ್ತಿಕ್ ತನ್ನ ಅಪ್ಪ ಅಮ್ಮನೊಂದಿಗೆ ಬಂದನು. ಮಕ್ಕಳು ಅಪ್ಪ ಹಾಗೂ ಅಜ್ಜಿ ತಾತನನ್ನು ಪ್ರೀತಿಯಿಂದ ಅಪ್ಪಿಕೊಂಡರು. ಈಗಲೂ ಅಕ್ಕನ ಅತ್ತೆಯ ಬಾಯಿಂದ ಕಾರ್ತಿಕ್ ಭಾವನ ಮದುವೆಯ ಮಾತು ನಿಂತಿರಲೇ ಇಲ್ಲ. ಏನೇ ಮಾತನಾಡಿದ್ರು ಕೊನೆಗೆ ಅವರ ಮಾತು ಮದುವೆ ಬಗ್ಗೆನೇ ಆಗಿರ್ತಿತ್ತು. ಕಾರ್ತಿಕ್ ಆಶ್ಚರ್ಯಚಕಿತನಾಗಿ ತನ್ನ ಅಮ್ಮನನ್ನೇ ನೋಡುತ್ತಿದ್ದನು. ಆದರೆ ನಂದಿನಿ ಈ ಬಾರಿ ತನ್ನ ತಾಳ್ಮೆಯನ್ನು ಕಳೆದುಕೊಂಡಳು. ಅವಳು ಕಾರ್ತಿಕ್ ಹಾಗೂ ಅವನ ಅಪ್ಪನ ಎದುರೇ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ಆದರೆ ನಾನವರಿಗೆ ಮಲತಾಯಿಯನ್ನು ಬರಲು ಮಾತ್ರ ಬಿಡೋದಿಲ್ಲ ಎಂದು ಹೇಳಿ ನಂದಿನಿ ಅಲ್ಲಿಂದ ಹೊರಟು ಹೋದಳು. ಹಾಗೂ ಅವಳು ತನ್ನ ಕೋಣೆಗೆ ಹೋಗಿ ಕೋಪದಿಂದ ಕುಳಿತಳು. ತಕ್ಷಣ ಕಾರ್ತಿಕ್ ಬಂದು ಅವಳ ಪಕ್ಕದಲ್ಲಿ ಕುಳಿತು ಅವಳಲ್ಲಿ, ನಾನು ಮದುವೆಯಾಗಲು ಬಯಸ್ತಿದ್ದೇನೆ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಅದು ಖಂಡಿತ ಅಲ್ಲ, ನಾನು ನಿಮ್ಮ ಅಕ್ಕನ ಸ್ಥಾನದಲ್ಲಿ ಬೇರೆ ಯಾರನ್ನೂ ಇಡಲು ಸಾಧ್ಯವಿಲ್ಲ ಎಂದ. ನಂದಿನಿ ಮೌನವಾಗಿದ್ದಳು. ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಅನಂತರ ಕಾರ್ತಿಕ್ ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಅಕ್ಕನ ಅತ್ತೆ ಒಳಗೆ ಬಂದು ನಂದಿನಿಗೆ, ನಂದಿನಿ ಮಗಳೇ, ನಾನು ಮಕ್ಕಳ ಶತ್ರು ಅಲ್ಲ, ನಿಯತಿ ತಾಯಿಯಾಗುವುದನ್ನು ನಾನು ನೋಡಿದ್ದೇನೆ. 8 ವರ್ಷದ ಮಗು ತನ್ನ ಬಾಲ್ಯವನ್ನು ಕಳೆದುಕೊಳ್ತಿದೆ. ನನ್ನ ದೊಡ್ಡ ಸೊಸೆ ಅವರಿಗೆ ಏನೇ ಅನ್ಯಾಯ ಮಾಡಿದ್ರೂ ನಾನು ನೋಡಿದ್ರೂ ನೋಡದಂತೆ ಇದ್ದೆ. ಆದರೆ ಇನ್ನು ಮುಂದೆ ಅದು ನನ್ನಿಂದ ಸಾಧ್ಯವಿಲ್ಲದ ಮಾತು. ಅವರಿಗೆ ಅಂತ ತಾಯಿ ಬಂದಾಗ ಅವರೇ ಇವರನ್ನು ನೋಡಿಕೊಳ್ತಾರೆ. ನನಗೂ ವಯಸ್ಸಾಗ್ತಾ ಬಂದಿದೆ, ಇನ್ನು ನಾನು ಎಷ್ಟು ದಿನ ಇರ್ತೇನೆ ಎಂದಾಗ ನಂದಿನಿ ಅಲ್ಲಿಯವರೆಗೆ ಸುಮ್ಮನಿದ್ದಳು. ಅನಂತರ ಅವಳು ತನ್ನ ಮೌನ ಮುರಿದು,
ಆದರೆ ಆಂಟಿ, ಅವರೆಲ್ಲ ಮಲತಾಯಿ ಆಗ್ತಾರೆ, ತಾಯಿ ಆಗೋದಿಲ್ಲ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಈ ರೀತಿಯೆಲ್ಲ ಮಕ್ಕಳನ್ನು ಇನ್ನಷ್ಟು ದೊಡ್ಡ ಕಷ್ಟಕ್ಕೆ ನಾವೇ ಅವರನ್ನು ತಳ್ಳಬಾರ್ದು ಎಂದು ಸಿಡಿಮಿಡಿಗೊಳ್ಳುತ್ತಾ ಹೇಳಿದಳು. ಆಗ ಇದ್ದಕ್ಕಿದ್ದಂತೆ ಅನುಪಮಾರವರು ತನ್ನ 2 ಕೈಗಳಿಂದ ಸೆರಗನ್ನು ಹರಡಿ, ಹಾಗಾದ್ರೆ ನೀನೇ ಇವರ ತಾಯಿಯಾಗು ಮಗಳೇ. ಇದರಿಂದಾಗಿ ಮಕ್ಕಳಿಗೆ ಸ್ವಂತ ತಾಯಿ ಸಿಗುತ್ತಾಳೆ. ಈ ಜಂಜಾಟವೇ ಇರೋದಿಲ್ಲ. ಅಲ್ಲದೆ ಚಿಕ್ಕಮ್ಮ ತಾಯಿಗಿಂತ ದೊಡ್ಡವಳು ಎಂದಾಗ ನಂದಿನಿ ತಕ್ಷಣ ಹಿಂದೆ ಸರಿದು, ಆಂಟಿ, ನಾನು ಬೇರೊಬ್ಬರ ಬಾವಿ ಪತ್ನಿ. ನಿಮ್ಗೆ ಈ ವಿಷಯ ಗೊತ್ತಿದ್ದು ನೀವು ಇದೇನು ಹೇಳ್ತಿದ್ದೀರಿ ಅಂತ ಕಳವಳಗೊಳ್ಳುತ್ತಾ ಕೇಳಿದಳು. ಆಗ ಅನುಪಮಾರವರು, ಮದುವೆ ನಿಶ್ಚಯವಾಗಿದೆ ಅಷ್ಟೇ, ಮದುವೆಯಾಗಿಲ್ಲ ಮಗಳೇ. ನನ್ನ ಕಾರ್ತಿಕ್ ಕೋಟಿಗಳಲ್ಲೊಬ್ಬ. ನಿಮ್ಮ ಅಕ್ಕನಿಗೆ ಅವನು ಇವತ್ತಿನವರೆಗೂ ಯಾವುದೇ ದುಃಖವನ್ನು ನೀಡಿಲ್ಲ ಎಂದು ಹೇಳಿ ಅವರು ಅಳುತ್ತಾ ಆ ಕೊಠಡಿಯಿಂದ ಹೊರಟು ಹೋದರು. ಇತ್ತ ನಂದಿನಿ ತಲೆ ಹಿಡಿದು ಕುಳಿತಳು. ಅವಳಿಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚುತ್ತಿರಲಿಲ್ಲ. ಒಂದು ಕಡೆ ಮೋಹನ್ಗೆ ಮಾಡಿದ್ದ ಪ್ರೀತಿಯ ಭರವಸೆ ಹಾಗೂ ಇನ್ನೊಂದು ಕಡೆ ಎಲ್ಲ ಸಹೋದರ ಸಹೋದರಿಯರನ್ನು ಅಪಾರವಾಗಿ ಪ್ರೀತಿಸುವ ಅಕ್ಕನ ಮುಗ್ಧ ಮಕ್ಕಳು. ತಾನು ಯಾವುದನ್ನು ಆಯ್ಕೆ ಮಾಡಲಿ ಅಂತ ಅವಳಿಗೆ ತಿಳಿಯುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ನಂದಿನಿ ಹೊರಗೆ ಬಂದಾಗ ಎಲ್ಲರೂ ಹೊರಟು ಹೋಗಿದ್ದರು. ಅಮ್ಮ ಅಡುಗೆ ಮನೆಯಲ್ಲಿ ಮಕ್ಕಳಿಗೆ ಇಷ್ಟವಾದ ಖೀರ್ ಮಾಡುತ್ತಿದ್ದರು. ನಂದಿನಿ ಚಿಕ್ಕವಳನ್ನು ಮಡಿಲಲ್ಲಿಟ್ಟುಕೊಂಡು ಅಪ್ಪನ ಪಕ್ಕದಲ್ಲಿ ಕುಳಿತಳು. ಅವಳು ಏನೋ ಮಾತನಾಡಲು ಬಯಸುತ್ತಿದ್ದಾಳೆ, ಆದರೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಪ್ಪ ಅರ್ಥ ಮಾಡಿಕೊಂಡರು. ಆಗ ಅಪ್ಪ ಮೌನ ಮುರಿದು, ಮಗಳೇ, ನೀನೇನು ಬಯಸ್ತೀಯೋ ಅದೇ ಆಗುತ್ತೆ. ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ಎಂದರು. ನಂದಿನಿ ಆಳವಾದ ನಿಟ್ಟುಸಿರು ಬಿಟ್ಟಳು. ರಾತ್ರಿಯಿಡೀ ನಂದಿನಿ ನಿದ್ರಿಸಲಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿ ಅಮ್ಮ ಅಪ್ಪನ ಬಳಿ ಬಂದು ಕುಳಿತ ನಂದಿನಿ ಏನೋ ದೃಢ ನಿರ್ಧಾರ ತೆಗೆದುಕೊಂಡವಳಂತೆ ಇದ್ದಳು. ಆಗ ಅವಳ ಅಪ್ಪ, ಏನಾಯಿತು ಮಗಳೇ, ಏನಾದರೂ ಹೇಳಲು ಇದೆಯಾ ಅಂತ ಕೇಳಿದಾಗ ಅವಳು, ಅಪ್ಪ, ನೀವು ಮೋಹನ್ ಕುಟುಂಬದವರಿಗೆ ಈ ಮದುವೆ ಬೇಡ ಅಂತ ಹೇಳಿ. ನಾನು ಮಕ್ಕಳನ್ನು ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಅವಳ ಅಪ್ಪ ಅಮ್ಮ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದರು. ಈ ವಯಸ್ಸಿನಲ್ಲಿ ಅವಳು ಮಾತೃತ್ವದ ಭಾವನೆಯನ್ನು ಮಾತ್ರ ಗ್ರಹಿಸಿಕೊಳ್ಳುತ್ತಿದ್ದಳು. ಆದರೆ ಅವಳ ಆ ನಿರ್ಧಾರದಿಂದ ಇತ್ತ ಮೋಹನ್ನನ್ನು ಬಿಡಬೇಕಾಗುತ್ತದೆ ಹಾಗೂ ಅತ್ತ ಕಾರ್ತಿಕ್ನ ಹೆಂಡತಿಯೂ ಆಗಬೇಕಾಗುತ್ತದೆ ಎಂದು ಅವಳು ಅರ್ಥ ಮಾಡಿಕೊಂಡಿರಲಿಲ್ಲ. ಅವಳ ಈ ನಿರ್ಧಾರವನ್ನು ಕೇಳಿಸಿಕೊಂಡ ಅವಳ ಅಪ್ಪ, ಮಗಳೇ, ಇದು ಬಹಳ ದೊಡ್ಡ ನಿರ್ಧಾರ, ನೀನು ಇನ್ನೊಮ್ಮೆ ಯೋಚಿಸಿ ಹೇಳು ಎಂದರು. ಆಗವಳು, ಇಷ್ಟು ಸಮಯದಿಂದ ಯೋಚಿಸುತ್ತಲೇ ಇದ್ದೆ, ಈಗಷ್ಟೇ ಅರ್ಥವಾಯಿತು ಎಂದಾಗ ನಿಯತಿ ಹಾಗೂ ಪ್ರಿಯಾ ಇಬ್ಬರೂ ಹೋಗಿ ನಂದಿನಿಯನ್ನು ಅಪ್ಪಿಕೊಂಡರು. ಹೀಗೆ ನಂದಿನಿ ತನ್ನ ನಿರ್ಧಾರವನ್ನೇನೋ ತೆಗೆದುಕೊಂಡಿದ್ದಳು. ಆದರೆ ಈ ವಿಷಯವಾಗಿ ಮೋಹನ್ಗೆ ಏನು ಹೇಳಬೇಕು, ಅವಳು ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಳು ಎಂದು ಅವನಿಗೆ ಹೇಗೆ ವಿವರಿಸಬೇಕು ಎಂಬುದನ್ನು ಅವಳು ಚಿಂತಿಸಿರಲಿಲ್ಲ. ಪ್ರಿಯಾ ಹಾಗೂ ನಿಯತಿ ಈ ವಿಷಯವನ್ನು ತಿಳಿದುಕೊಂಡ ಮೇಲೆ ನಂದಿನಿಯನ್ನು ಬಿಡುತ್ತಲೇ ಇರಲಿಲ್ಲ. ಚಿಕ್ಕವಳಿಗೆ ಇನ್ನೂ ಏನೂ ಅರ್ಥವಾಗುತ್ತಿರಲಿಲ್ಲ. ಅವಳು ನಂದಿನಿಯನ್ನೇ ಅಮ್ಮ ಎಂದು ಕರೆಯುತ್ತಿದ್ದಳು. ಹೀಗೆ ಸ್ವಲ್ಪ ಸಮಯದ ನಂತರ ನಂದಿನಿಯ ಫೋನ್ ರಿಂಗ್ ಆದಾಗ ಅವಳ ತೂಕಡಿಕೆ ಭಂಗವಾಯಿತು. ನೋಡಿದಾಗ ಅದು ಕಾರ್ತಿಕ್ನ ಫೋನ್ ಆಗಿತ್ತು. ನಂದಿನಿ ಫೋನ್ ಎತ್ತಿದ ತಕ್ಷಣ ಕಾರ್ತಿಕ್ ಜೋರಾಗಿ, ನಿನ್ಗೇನು ಹುಚ್ಚ? ನೀನು ನನ್ನನ್ನು ಮದುವೆ ಆಗ್ತೀಯಾ? ನನಗಿಂತ ನೀನು ಎಷ್ಟು ಚಿಕ್ಕವಳು ಅಂತ ನಿನಗೆ ಗೊತ್ತಿದ್ಯಾ? ಎರಡನೆಯದಾಗಿ, ನಿನ್ನ ಅಕ್ಕನ ಜಾಗದಲ್ಲಿ ನಾನು ಯಾರನ್ನೂ ಇಡಲು ಸಾಧ್ಯವಿಲ್ಲ ಅಂತ ನಿನಗೆ ಗೊತ್ತಿದ್ರೂ ಈ ಮೂರ್ಖತನ ಬೇಕಾ ಎಂದು ಹೇಳುತ್ತಾ ಕಾರ್ತಿಕ್ ಉಸಿರುಗಟ್ಟಿದ. ಅನಂತರ ನಂದಿನಿ ನಿಧಾನವಾಗಿ, ಭಾವ, ನೀವು ಶಾಂತವಾಗಿರಿ. ನಾನು ಕೇವಲ ಮಕ್ಕಳಿಗೆ ತಾಯಿಯಾಗಬೇಕು ಅಂತ ಬಯಸ್ತಿದ್ದೇನೆ ಅಷ್ಟೇ. ಅದಕ್ಕೋಸ್ಕರನಾದರೂ ಖಂಡಿತವಾಗಿಯೂ ನಿಮ್ಮನ್ನು ನಾನು ಮದುವೆಯಾಗುತ್ತೇನೆ. ಆದರೆ ನನಗೆ ಅಕ್ಕನ ಸ್ಥಾನ ಬೇಡ ಅಂತ ಹೇಳಿದಳು. ಆಗ ಕಾರ್ತಿಕ್ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ನಂದಿನಿ, ನೀನು ಹೀಗೆ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೋಹನ್ ಬಗ್ಗೆ ಯೋಚಿಸಿದ್ಯಾ? ಅವನಿಗೆ ಏನು ಉತ್ತರ ಕೊಡುತ್ತಿ ಎಂದು ಕೇಳಿದಾಗ ನಂದಿನಿ, ನಾನು ಎಲ್ಲವನ್ನೂ ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದೇನೆ ಬಾವಾ ಅಂತ ಹೇಳಿ ಫೋನ್ ಕಟ್ ಮಾಡಿದಳು. ಈ ರೀತಿ ಕೆಲವು ದಿನಗಳಿಂದ ಮಕ್ಕಳ ಬಗ್ಗೆ, ಮದುವೆಯ ಬಗ್ಗೆ ಅವರ ನಡುವೆ ಸಾಕಷ್ಟು ವಾದ ವಿವಾದ ನಡೆಯುತ್ತಲೇ ಇತ್ತು. ಕೊನೆಗೆ ಕಾರ್ತಿಕ್ ನಂದಿನಿಯ ನಿರ್ಧಾರದ ಎದುರು ಸೋಲಲೇಬೇಕಾಯಿತು. ನಂದಿನಿ ವಧುವಾಗಿ ಮಂಚದ ಮೇಲೆ ಕುಳಿತಿದ್ದಳು. ಆಗ ಕಾರ್ತಿಕ್ ತನ್ನ ಮಕ್ಕಳೊಂದಿಗೆ ಆ ಕೋಣೆಯನ್ನು ಪ್ರವೇಶಿಸಿದ. ನಂದಿನಿ ಈಗಾಗಲೇ ತಾಯಿಯಾಗಿದ್ದಳು. ಕಾರ್ತಿಕ್ ಸೋಫಾದ ಮೇಲೆ ಮಲಗಿದ ಹಾಗೂ ಮಕ್ಕಳು ತಮ್ಮ ತಾಯಿಯೊಂದಿಗೆ ಮಲಗಿದರು. ಸಮಯವು ಹೀಗೆ ಕಳೆಯಿತು. ನಂದಿನಿ ಕೆಲವೊಮ್ಮೆ ಏಕಾಂತದಲ್ಲಿ ಮೋಹನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಆದರೆ ಅವನಿಗೆ ಎಂದಿಗೂ ಅವಳು ಕರೆ ಮಾಡಲು ಹೋಗಲಿಲ್ಲ. ಆ ಕಡೆಯಿಂದ ಮೋಹನ್ ಸಹ ಕಾಲ್ ಮಾಡಲಿಲ್ಲ. ಸ್ವಲ್ಪ ದಿನಗಳ ನಂತರ ಕಾರ್ತಿಕ್ ತನ್ನ ಮಕ್ಕಳ ಜೊತೆ ನಂದಿನಿಯೊಂದಿಗೆ ಪುಣೆಗೆ ಬಂದ ಹಾಗೂ ತನ್ನ ಹಳೆಯ ಕಾಲೋನಿಯನ್ನು ಬಿಟ್ಟು ಹೊಸ ಸೊಸೈಟಿಗೆ ಸೇರಿದ. ನಂದಿನಿ ಹಾಗೂ ಮಕ್ಕಳು ಜನರ ಕೊಂಕು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವ ಸಂದರ್ಭ ಬಾರದೇ ಇರಲಿ ಎಂದು ಬಯಸಿದ. ನಂದಿನಿ ಸಹ ಸಂಪೂರ್ಣ ಶ್ರದ್ಧೆಯಿಂದ ಮಕ್ಕಳನ್ನು ಸಾಕುತ್ತಿದ್ದಳು. ಈಗ ಚಿಕ್ಕವಳಿಗೂ 10 ವರ್ಷ ತುಂಬಿತು.
ಒಂದು ದಿನ ಅವಳು ಓಡುತ್ತಾ ನಂದಿನಿ ಬಳಿ ಬಂದು, ಅಮ್ಮ, ನೀನು ನನ್ನ ಮಲತಾಯಿಯ ಎಂದು ಕೇಳಿದಳು. ಆಗ ನಂದಿನಿ ಪ್ರೀತಿಯಿಂದ, ಈಗ ಇದನ್ನು ನಿನಗೆ ಯಾರು ಹೇಳಿದ್ರು ಅಂತ ಕೇಳಿದಳು. ಕೆಳಗೆ ಶರ್ಮಾ ಆಂಟಿ ಇನ್ನೊಬ್ಬರು ಆಂಟಿಯಲ್ಲಿ ಹೇಳುತ್ತಿದ್ದುದನ್ನು ಕೇಳಿಸಿಕೊಂಡೆ ಎಂದಳು. ಆ ಕ್ಷಣ ನಂದಿನಿ ಅನುಪಮ ಅವರ ಮಾತನ್ನು ಪುನರಾವರ್ತಿಸುತ್ತಾ, ಅಮ್ಮ ಅಂದರೆ ಅಮ್ಮ ಅಷ್ಟೆ, ಸ್ವಂತ ಅಮ್ಮ ಆಗಿರಲಿ ಅಥವಾ ಮಲತಾಯಿ ಆಗಿರಲಿ, ಅದರಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಅಂತ ಹೇಳಿ ಅವಳನ್ನು ಆಟವಾಡಲು ಕಳುಹಿಸಿದಳು. ಸಂಜೆ ಕಾರ್ತಿಕ್ ಮನೆಗೆ ಬಂದಾಗ ನಂದಿನಿ ತುಂಬ ದುಃಖಿತಳಾಗಿರುವುದನ್ನು ನೋಡಿದ. ಮೋಹನ್ನಿಂದ ದೂರವಾದ ನಂತರವೂ ಅವಳು ಅಷ್ಟೊಂದು ದುಃಖದಲ್ಲಿ ಯಾವತ್ತೂ ಇರಲಿಲ್ಲ. ಕಾರ್ತಿಕ್ ಅವಳ ದುಃಖಕ್ಕೆ ಕಾರಣ ಏನೆಂದು ಕೇಳಿದಾಗ ನಂದಿನಿ ನಗುತ್ತಾ ಅದನ್ನು ತಳ್ಳಿ ಹಾಕಿದಳು. ಅಂದು ರಾತ್ರಿ ನಂದಿನಿಯ ಕಣ್ಣುಗಳಲ್ಲಿ ನಿದ್ದೆ ಎಂಬುದೇ ಇರಲಿಲ್ಲ. 8 ವರ್ಷಗಳು ಕಳೆದಿವೆ. ಇಷ್ಟೆಲ್ಲ ಮಾಡಿದ ನಂತರವೂ ಸಮಾಜ ಕೊನೆಗೂ ತನ್ನನ್ನು ಮಲತಾಯಿ ಎಂದೇ ಕರೆಯುತ್ತಿದೆ. ಆದರೆ ಹಾಗೆ ಆಗಲು ತಾನು ಯಾವತ್ತೂ ಬಿಡಬಾರ್ದು. ಹಾಗೆ ಮಕ್ಕಳು ಯಾವತ್ತೂ ತಪ್ಪಿಯೂ ತನ್ನನ್ನು ಎಂದಿಗೂ ಆ ಹೆಸರಿನಿಂದ ಕರೆಯುವ ಅವಕಾಶವನ್ನು ತಾನು ಮಾಡಿಕೊಡಬಾರ್ದು. ಅವರನ್ನು ತಾನು ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿಯೇ ಪ್ರೀತಿಸುತ್ತೇನೆ ಎಂದು ಪಣ ತೊಟ್ಟಳು. ಮರುದಿನ ನಂದಿನಿಗೆ ಮಾರುಕಟ್ಟೆಗೆ ಹೋಗಲಿತ್ತು. ಅಲ್ಲಿ ಯಾರೋ ಅವಳನ್ನು ಹೇಗಿದ್ಯಾ ನಂದಿನಿ ಎಂದು ಕೇಳಿದಾಗ ತನ್ನ ಹೆಸರನ್ನು ಕೇಳಿ ನಂದಿನಿ ತಕ್ಷಣವೇ ತಿರುಗಿದಳು. ಎದುರಿಗೆ ಮೋಹನ್ ನಿಂತಿದ್ದ. ನಂದಿನಿಯ ಕಣ್ಣುಗಳು ತೇವಗೊಂಡವು. ನಿಧಾನವಾಗಿ, ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೇನೆ ಎಂದು ಮೋಹನ್ ಹೇಳಿದ. ಆಗ ಒಬ್ಬಳು ಮಹಿಳೆ ಅಲ್ಲಿಗೆ ಬಂದಳು. ಮೋಹನ್ ಆ ಮಹಿಳೆಯನ್ನು ತನ್ನ ಹೆಂಡತಿ ರಿಯಾ ಅಂತ ನಂದಿನಿಗೆ ಭೇಟಿ ಮಾಡಿಸಿದ. ಹಾಗೂ ರಿಯಾಳಿಗೆ ಇವಳೇ ನಂದಿನಿ ಎಂದ. ಆಗ ರಿಯಾ ನಂದಿನಿಗೆ, ಹಾಯ್ ನಂದಿನಿ, ಮೋಹನ್ ನಿಮ್ಮನ್ನು ಯಾವಾಗಲೂ ತುಂಬ ಹೊಗಳುತ್ತಿರುತ್ತಾರೆ. ನೀವು ಅದ್ಭುತ ಮಹಿಳೆ ಅಂತೆಲ್ಲ ಯಾವಾಗಲೂ ಹೇಳ್ತಿರ್ತಾರೆ. ಅವರು ನಿಮ್ಮನ್ನು ತುಂಬ ಪ್ರೀತಿಸಿದ್ದರು. ಅದಕ್ಕಾಗಿ ಅವರು ನಿಮ್ಮ ನಿರ್ಧಾರವನ್ನು ಗೌರವಿಸಿದ್ರು. ಅವರಂಥ ಪತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಹಾಗೆ ಅವರು ನನಗೆ ಎಲ್ಲವನ್ನೂ ಹೇಳಿಯೇ ನನ್ನನ್ನು ಮದುವೆ ಮಾಡಿಕೊಂಡ್ರು. ಹಾಗೂ ನಾನು ಅವರ ಪ್ರತಿಯೊಂದು ನಿರ್ಧಾರವನ್ನು ಗೌರವಿಸುತ್ತೇನೆ. ನಿಮ್ಮನ್ನು ಭೇಟಿಯಾಗುವ ಆಸೆ ಇತ್ತು, ಅದು ಕೂಡ ಈಡೇರಿತು. ನಮಗೆ ಒಬ್ಬ ಮಗನಿದ್ದಾನೆ. ಅವನ ಹೆಸರನ್ನು ನಾವು ಅನು ಎಂದು ಇಟ್ಟಿದ್ದೇವೆ. ನಾನು ಈಗಲೇ ಅವನನ್ನು ಕರೆದುಕೊಂಡು ಬರುತ್ತೇನೆ. ಅವನಲ್ಲಿ ಆಟ ಆಡ್ತಿದ್ದಾನೆ ಎಂದು ಹೇಳಿ ರಿಯಾ ಅವನನ್ನು ಕರೆತರಲು ಹೋದಳು. ಆಗ ಅವರಿಬ್ಬರ ನಡುವೆ ಒಂದು ಸಣ್ಣ ಮೌನವು ಆವರಿಸಿತು. ನಂತರ ಮೋಹನ್, ನೀನು ಸಂತೋಷವಾಗಿದ್ದಿ ತಾನೆ ಎಂದು ಕೇಳಿದ. ನಂದಿನಿ ತಲೆ ಆಡಿಸಿದಳು. ಅವಳ ಗಂಟಲು ನೋಯುತ್ತಿತ್ತು. ಅವಳು ತನ್ನ ಕಣ್ಣೀರನ್ನು ತಡೆ ಹಿಡಿದಿದ್ದಳು. ಅನಂತರ ಅವಳು ಮಕ್ಕಳ ಬರುವಿಕೆಯ ನೆಪದಲ್ಲಿ ಅಲ್ಲಿಂದ ಹೊರಟು ಹೋದಳು. ನಂದಿನಿ ಮನೆಗೆ ಬಂದು ತುಂಬ ಅತ್ತಳು. ಮೋಹನ್ ತನ್ನ ಜೀವನದಲ್ಲಿ ಬಹಳಷ್ಟು ಮುಂದೆ ಹೋಗಿದ್ದಾನೆ ಎಂದು ಯೋಚಿಸಿ ನಂದಿನಿಗೆ ಮತ್ತೆ ಮತ್ತೆ ಅಳು ಬರುತ್ತಿತ್ತು. ಸಂಜೆ ಕಾರ್ತಿಕ್ ಬಂದಾಗ ನಂದಿನಿ ಅವನಿಗೆ ಎಲ್ಲವನ್ನು ಹೇಳಿದಳು. ಕಾರ್ತಿಕ್ ಪ್ರೀತಿಯಿಂದ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು, ಈ ನಿರ್ಧಾರ ನಿನ್ನದೇ ಆಗಿತ್ತು. ಹಾಗಾಗಿ ಮೋಹನ್ ನಿನ್ನ ನಿರ್ಧಾರಕ್ಕೆ ನಿನ್ನ ಜೊತೆಯಾದ ಅಂತ ಹೇಳಿದ. ಕಾರ್ತಿಕ್ ಮಾತುಗಳು ನಂದಿನಿಗೆ ಕ್ಷಣಾರ್ಧದಲ್ಲಿ ಸಮಾಧಾನವನ್ನು ನೀಡಿದವು. ಅವಳು ಮತ್ತೆ ತನ್ನ ದಿನಚರಿಯಲ್ಲಿ ನಿರತಳಾದಳು. ಅವಳು ಯಾವಾಗಲೂ ಮೋಹನ್ಗಿಂತ ಕಾರ್ತಿಕ್ನನ್ನು ಉತ್ತಮ ಎಂದು ಭಾವಿಸುತ್ತಿದ್ದಳು. ಅಕ್ಕನ ಅದೃಷ್ಟವನ್ನು ನೆನೆದು ಸಂತೋಷಪಟ್ಟಳು. ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದು ಹೋದವು. ಒಂದು ದಿನ ಕಾರ್ತಿಕ್ ಕಚೇರಿಯಿಂದ ಬಂದಾಗ ಅವನಿಗೆ ತುಂಬ ಜ್ವರವಿತ್ತು. ಹೆಣ್ಣು ಮಕ್ಕಳು ದೊಡ್ಡವರಾಗಿದ್ದರು. ನಿಯತಿ ಹೇಳಿದಳು, ಅಮ್ಮ, ಇಂದು ನೀವು ಅಪ್ಪನ ಬಳಿಯೇ ಇರಿ, ಅವರಿಗೆ ನಿಮ್ಮ ಅಗತ್ಯವಿದೆ ಎಂದಳು. ನಂದಿನಿ ರಾತ್ರಿ ಇಡೀ ಅವನ ತಲೆಯ ಬಳಿಯೇ ಕುಳಿತಿದ್ದಳು. ರಾತ್ರಿ ಸುಮಾರು 3 ಗಂಟೆಗೆ ಕಾರ್ತಿಕ್ಗೆ ಪ್ರಜ್ಞೆ ಬಂದಾಗ ನಂದಿನಿ ಕುಳಿತಲ್ಲೇ ನಿದ್ರೆಗೆ ಜಾರಿದ್ದಳು. ಆಗ ಅವನು ನಂದಿನಿಯನ್ನು ತನ್ನ ಬಳಿಯೇ ಮಲಗಿಸಿಕೊಂಡ. ಬೆಳಿಗ್ಗೆ ನಂದಿನಿಗೆ ಎಚ್ಚರವಾದಾಗ ನಿಯತಿ ಚಹಾ ಹಿಡಿದು ನಿಂತಿದ್ದಳು. ಕಾರ್ತಿಕ್ ಇನ್ನೂ ಮಲಗಿದ್ದ. ನಂದಿನಿ ತಕ್ಷಣ ಎದ್ದು ಕುಳಿತಳು. ನಿಯತಿ ಸಹ ಅಲ್ಲೇ ಅಮ್ಮನ ಬಳಿ ಕುಳಿತು ಅಮ್ಮನೊಂದಿಗೆ ಚಹಾ ಕುಡಿಯಲು ಪ್ರಾರಂಭಿಸಿದಳು. ಇಬ್ಬರ ನಡುವೆ ಮೌನವಿತ್ತು. ಆಗ ನಿಯತಿ, ಅಮ್ಮ, ಈಗ ನೀವು ನಿಮ್ಮನ್ನೇ ಶಿಕ್ಷಿಸುವುದನ್ನು ನಿಲ್ಲಿಸಿ. ನೀವು ಅಪ್ಪನ ಜೊತೆ ಇದ್ದು ಸಂತೋಷವಾಗಿರಿ ಎಂದಳು. ಆಗ ನಂದಿನಿ, ನಾನು ನಿಮ್ಮೆಲ್ಲರ ತಾಯಿಯಾಗಿದ್ದೇನೆ, ನನಗೆ ಅದೇ ಸಾಕು. ಆದರೆ ನಾನು ಇವರ ಹೆಂಡತಿಯಾಗಿರಬೇಕು ಎಂದೇನೂ ಇಲ್ಲ ಅಂತ ಹೇಳಿದಳು. ನಿಯತಿಗೆ ತನ್ನ ತಾಯಿಯನ್ನು ನೋಡಿ ತುಂಬ ಹೆಮ್ಮೆ ಅನ್ನಿಸ್ತಿತ್ತು. ಅವಳು ನಂದಿನಿಯನ್ನು ಅಪ್ಪಿಕೊಂಡು, ಯಾರು ಹೇಳುತ್ತಾರೆ ಮಲತಾಯಿ ಮಲತಾಯಿ ಅಂತ, ತಾಯಿ ಅಂದರೆ ತಾಯಿ ಅಷ್ಟೆ ಎಂದಳು. ಸುತ್ತಲೂ ಸುಮಧುರವಾದ ವಾದ್ಯಗಳು ಮೊಳಗುತ್ತಿದ್ದವು. ಡೋಲಕ್ ಶಬ್ದಕ್ಕೆ ಪ್ರಿಯಾ ಹಾಗೂ ಚಿಕ್ಕವಳು ನೃತ್ಯ ಮಾಡ್ತಿದ್ರು. ಹಾಗೆ ಮದುವೆಯ ದಿಬ್ಬಣ ಬಾಗಿಲ ಒಳಗೆ ಪ್ರವೇಶಿಸಿತು. ನಂದಿನಿ ನಿಯತಿಯನ್ನು ಕರೆತರಲು ಅವಳ ಕೋಣೆಗೆ ಬಂದಳು. ನಿಯತಿ ವಧುವಿನ ಉಡುಗೆಯಲ್ಲಿ ಅತಿ ಸುಂದರವಾಗಿ ಕಾಣುತ್ತಿದ್ದಳು. ವರ ಹಾಗೂ ವಧು ಇಬ್ಬರು ವೈದ್ಯರಾಗಿದ್ದರು. ನಂದಿನಿ ನಿಯತಿಯನ್ನು ನೋಡುತ್ತಾ ಅವಳ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದಳು. ಆಗ ನಿಯತಿ ತನ್ನ ತಾಯಿಯನ್ನು ಅಪ್ಪಿಕೊಂಡು ನಿಧಾನವಾಗಿ, ಅಮ್ಮ, ಈಗಲಾದರೂ ಅಪ್ಪನನ್ನು ಒಪ್ಪಿಕೊಳ್ಳಿ.
ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ ಎಂದಳು. ಆದರೆ ನಂದಿನಿ ಮಗಳನ್ನಪ್ಪಿಕೊಂಡು ಸುಮ್ಮನಿದ್ದಳು. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಯತಿಯ ಮದುವೆ ಹಾಗೂ ಬೀಳ್ಕೊಡುಗೆಯೂ ನಡೆಯಿತು. ಆ ಕ್ಷಣ ಪ್ರಿಯಾ ಹಾಗೂ ಚಿಕ್ಕವಳು ಅಮ್ಮನ ಕುತ್ತಿಗೆಯನ್ನು ಬಳಸಿಕೊಳ್ಳುತ್ತಾ ತುಂಬಾನೇ ಅತ್ತರು. 2 ದಿನಗಳ ನಂತರ ಪ್ರಿಯಾ ಮತ್ತು ಚಿಕ್ಕವಳು ತಮ್ಮ ಕಾಲೇಜಿಗೆ ಮರಳಿದಾಗ ಮನೆಯಲ್ಲಿ ಕಾರ್ತಿಕ್ ಹಾಗೂ ನಂದಿನಿ ಮಾತ್ರ ಉಳಿದಿದ್ದರು. ಆಗ ಕಾರ್ತಿಕ್ ಕಾಫಿ ಹಿಡಿದು ನಂದಿನಿ ಬಳಿ ಬಂದ. ಆಗ ಅವಳು ತನ್ನ ಹೆಣ್ಣು ಮಕ್ಕಳ ನೆನಪಾಗಿ ಅಳುತ್ತಿದ್ದಳು. ಆಗ ಕಾರ್ತಿಕ್, ನಂದಿನಿ, ನಿನ್ನೊಂದಿಗೆ ಈ 20 ವರ್ಷಗಳು ಹೇಗೆ ಕಳೆದು ಹೋದವು ಅಂತ ಗೊತ್ತೇ ಆಗಲಿಲ್ಲ. ನೀನು ಮಕ್ಕಳಿಗಾಗಿ ಏನು ಮಾಡಿದ್ಯೋ ಬಹುಶಃ ಅವರ ಸ್ವಂತ ತಾಯಿಯೂ ಅದನ್ನು ಮಾಡುತ್ತಿರಲಿಲ್ಲ ಎಂದಾಗ ನಂದಿನಿ ತನ್ನ ಕೆಂಪಾದ ಕಣ್ಣುಗಳಿಂದ ಕಾರ್ತಿಕ್ನನ್ನೇ ನೋಡುತ್ತಾ, ನೀವು ಸಹ ಕೊನೆಗೆ ನನ್ನನ್ನು ಮಲತಾಯಿಯನ್ನಾಗಿ ಮಾಡಿಯೇ ಬಿಟ್ರಿ ಅಲ್ವಾ ಎಂದಳು. ತಕ್ಷಣವೇ ಕಾರ್ತಿಕ್ ನಂದಿನಿಯನ್ನು ಗಟ್ಟಿಯಾಗಿ ತನ್ನ ಎದೆಗೆ ಅಪ್ಪಿಕೊಂಡು, ಇಲ್ಲ, ನೀನು ಅವರ ತಾಯಿ ಮಾತ್ರ, ಹಾಗೂ ಇಂದು ಒಬ್ಬ ತಂದೆ ತನ್ನ ಮಕ್ಕಳ ತಾಯಿಗೆ ಪತ್ನಿಯಾಗುವ ಸಂಪೂರ್ಣ ಹಕ್ಕನ್ನು ನೀಡುತ್ತಿದ್ದಾನೆ. ನೀನು ನನ್ನನ್ನು ನಿನ್ನ ಪತಿಯೆಂದು ಒಪ್ಪಿಕೊಳ್ಳುತ್ತೀಯಾ? ನೀನು ನಿನ್ನ ಜೀವನದ 20 ವರ್ಷಗಳನ್ನು ನಮ್ಮ ಮಕ್ಕಳಿಗೆ ನೀಡಿದ್ದಿ. ಮುಂದಿನ ಪ್ರಯಾಣವನ್ನು ನೀನು ನನ್ನ ಪತ್ನಿಯಾಗಿ ಪೂರ್ಣಗೊಳಿಸ್ತೀಯಾ ಎಂದು ಕೇಳಿಕೊಂಡಾಗ ನಂದಿನಿ ಅಳುತ್ತಾ ಎಂದು ತಲೆ ಅಲ್ಲಾಡಿಸಿ ಕಾರ್ತಿಕ್ನನ್ನು ಬಿಗಿದಪ್ಪಿ ಅತ್ತಳು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೂ ನಾವು ಹಾಕುವ ಕತೆಗಳನ್ನು ಹಂಚಿಕೊಳ್ಳಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.